ಸಾಮರ್ಥ್ಯವನ್ನು ಯಾರಾದರೂ ಮೆಚ್ಚಲೇಬೇಕು. ಇದರಲ್ಲಿ ನಿಮ್ಮದೇ ಯಾರೇನು ಹಾಗೆ ನೀವು ಹೇಳುವುದು? ನಾನು ಸಾಧಿಸಿ ಬರುವುದು ಯಾರು ಕೈಲಾಸದ ಕಡೆಗೆ ಹೋದೆ, ಪರಶುರನ್ನು ಆರಾಧಿಸಿದೆ, ಒಲಿದು ಬಂದ. ಏನು ಬೇಕು ಅಂತ ಕೇಳಿದ. ನಮ್ಮಲ್ಲಿ ಇರುವುದಕ್ಕೆ ಕೇಳಿದ ನಾವು ಬಂಗಾರವೋ ವೈಢೂರ್ಯವೋ ಇನ್ನು ವಸ್ತು ವಾಹನಗಳು ಎಲ್ಲ ಉಂಟಲ್ಲ. ಹಾಗಾದ್ರೆ ಇಲ್ಲದಿರುವಂತದ್ದೇನು ನೋಡುವಾಗ ಪರಮೇಶ್ವರನ ಜೊತೆಗೆ ಒಂದು ಅರ್ಥ ಶಿವೆ. ಸರಿ, ನಾನು ಆ ಭವಾನಿದ್ದಾಳಲ್ಲ ಅವಳನ್ನೇ ಕೊಡು ಬಂದೆ. ಸ್ವಲ್ಪ ಶಿವ ಹಿಂದೆ ಮುಂದೆ ನೋಡಿದ, ಮತ್ತೆ ಕೊಡದ ನಿರ್ವಾಹ ಇಲ್ಲ. ನೀನು ಕೇಳಿ ಮಧ್ಯಮದಲ್ಲಿ ಒಲಿಸಿಕೊಂಡ ತಾವು. ಹಾಗೆ ಅವನ ಮಡದಿಯಾದಂತಹ ಪಾರ್ವತಿಯನ್ನು ಒಪ್ಪಿಸಿದ್ದಾನೆ. ನೋಡು ಹಿಂದೆ ನಿನಗೆ ಭ್ರಮೆ ಆವರಿಸಿದೆ. ನಿನ್ನ ಜೊತೆಯಲ್ಲಿ ಖಂಡಿತವಾಗಿ ಪಾರ್ವತಿ ಬರಲೇ ಇಲ್ಲ. ಒಮ್ಮೆ ನೀನು ತಿರುಗಿ ನೋಡಲು ಅಂತ ಇದ್ದಾರೆ ಶಿವದೇವರು. ಅವ ಹೇಳಿದ್ದು ಅದಕ್ಕೆ ಲಂಕೆಗೆ ಹೋದ ಮೇಲೆ ತಿರುಗಿ ನೋಡ್ಬೇಕು, ಅಕ್ಕ ಬಂದು ತಿರುಗಿ ನೋಡಬಾರ್ದು ಅಂತ ಹೇಳಿದ್ದಾರೆ. ಕಾರಣ ಇದೆ. ಪಾರ್ವತಿಯನ್ನು ಕಳುಹಿಸಿಕೊಟ್ಟಿಲ್ಲ, ನಿನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟದ್ದು ಒಳ್ಳೆಯದಾಯ್ತು ಸ್ವಾಮಿ. ಯಾಕೆ ನಿಮಗೆ ಹೆಣ್ಣು ಮಕ್ಕಳ ರೂಪ ಏನು, ಚಂದ ಏನು ಎಲ್ಲ ಗೊತ್ತುಂಟ. ನೀವು ಬ್ರಹ್ಮಚಾರಿಗಳು. ಹೌದು. ನಿಮಗೆ ಹಾಗೆ ಚಂದದ ಹುಡುಗಿಯರೆಲ್ಲ ಮಾರಿ ಹಾಗೆ ಕಾಣು. ಇಲ್ಲ, ಹಾಗಿದ್ರೆ ಒಳ್ಳೆಯದು. ನಿಜವನ್ನೇ ತಿಳಿಸುವ. ಚಂದದ ಹುಡುಗಿಯರೆಲ್ಲ ಮಾರಿಯಾಗಿ ಕಂಡು ಒಳ್ಳೆಯದು. ಬ್ರಹ್ಮಚಾರಿಗಳು ಕೊಡಕ್ಕಾಗುದಿಲ್ಲ. ನಿಮಗೆ ಚಂದದಲ್ಲ ಹಾಗೆ ಕಾಣು. ಈಗ ನಿನ್ನ ಜೊತೆ ನಿಮ್ಮ ಶಾರದ ದೇವಿ ನೋಡುವಾಗ ಅಮ್ಮನ ನೋಡುವಾಗ ಹೇಗಾಗ್ತದೆ? ಭಕ್ತಿ ಭಾವ ಉಂಟು ಅಮ್ಮನಲ್ಲಿ. ಪಾರ್ವತಿ ದೇವಿಯನ್ನು ಕಾಣುವಾಗಲೂ ಅದೇ ಭಕ್ತಿ ಭಾವ ಇದೆ. ಆದ್ರೆ ನಿನ್ನ ಜೊತೆಯಲ್ಲಿ ಪಾರ್ವತಿ ಇಲ್ಲಲ್ಲ, ಒಂದು ಭೂತ ಇದೆ. ನಿನಗೆ ಅದ್ಭುತವಾಗಿ ನಿನಗೆ ನಮಗೆಲ್ಲ ಅದು ಭೂತವೇ. ನಮ್ಮನ್ನು ವಿಕಾಸ ಮಾಡಬೇಡಿ. ಹಾಗೆಲ್ಲ ತಿರುಗಿ ನೋಡುವುದಿಲ್ಲ. ಬೇಕಿದ್ರೆ ತಿರುಗಿ ನೋಡು, ಜೊತೆಯಲ್ಲಿ ಭೂತವೇ. ಹೇಳೋದು ಒಗಟು ಮಾತಾಡ್ತಾರೆ. ನಾವು ಹೌದು ಹೌದು